ಥ್ಯಾಂಕ್ ಯು. ಮರಿ, ನೀವು ನನ್ನನ್ನೇನೋ ಕೇಳಬೇಕು ಅಂತಿದ್ದೀರಾ, ಆದರೆ ಕೇಳೋಕ್ಕಾಗ್ತಿಲ್ಲ. ಯಾಕೆ? ನಿಮ್ಗೆ ಅನ್ಕೊಂಡ್ರೆ ಭಯನ? ಅದೇ ಮತ್ತೆ ಮಗುವಿನ ಮುಗ್ಧ ಮನಸ್ಸಿನ ಥರ ಇರೋ ನಿಮ್ಮ ಮುಖ ನೋಡಿದ್ರೆ ಮುದ್ದು ಮಾಡಬೇಕು ಅನ್ಸುತ್ತೆ ಹೊರತು ಭಯ ಎಲ್ಲ ಆಗಲ್ಲಪ್ಪ. ಎಲ್ಲಿ ಸ್ವಲ್ಪ ಮುದ್ದು ಮಾಡಿ ನೋಡೋಣ. ಅದೆಲ್ಲ ಇವಾಗ ಫಸ್ಟು ನಾನು ಹೇಳೋದು ಕೇಳಿ, ಆಮೇಲೆ ಎಷ್ಟು ಬೇಕಿದ್ರೂ ಮುದ್ದು ಮಾಡ್ತೀನಿ. ಬೇಗ ಹೇಳಿ ಮತ್ತೆ. ಅದು ಇವತ್ತು ನಮ್ಮೂರಿಗೆ ಹೋಗೋಣ. ಊರಿಗ? ಯಾಕೆ? ಅದು ಅಣ್ಣನ ಮದುವೆ ಆಯ್ತಲ್ವಾ, ಅದಕ್ಕೇನು ಮನೆಗೆ ಬಂದಿದ್ದಾರೆ. ಒಂದ್ಸತಿ ಹೋಗಿ ಅವ್ರನ್ನ ನೋಡಿಕೊಂಡು ವಿಶ್ ಮಾಡಿ ಬರೋಣ ಅಂತ. ಪ್ಲೀಸ್ ರೀ. ಜಾನ್ವಿಯವರೇ, ಹೀಗೆ ಸಡನ್ನಾಗಿ ಹೇಳಿದ್ರೆ ಹೇಗೆ? ಸ್ವಲ್ಪ ಮುಂಚಿತವಾಗಿ ಹೇಳಬೇಕಲ್ವಾ? ನನಗೆ ಆಗಲೇ ಸುಮಾರು ಮೀಟಿಂಗ್ಸ್ ಇವೆ, ಆಗಲ್ಲ. ಪ್ಲೀಸ್ ರೀ, ಏನಾದರೂ ಮಾಡಿ. ನೀವೇ ಹೇಳಿದ್ರಿ ಅಲ್ವಾ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಅಂತ. ನೋಡಿ, ಇವಾಗ ಅಲ್ಲಿಗೆ ಹೋದರೆ ಹೊರಗಡೆ ಹೋದಾಗೂ ಆಗುತ್ತೆ, ಅವ್ರನ್ನ ನೋಡ್ಕೊಂಡು ಬಂದ ಹಾಗೂ ಆಗುತ್ತೆ. ನಾವೇ ಅಲ್ಲಿಗೆ ಹೋಗಿ ವಿಶ್ ಮಾಡಿದ್ರೆ ಅಣ್ಣ ತುಂಬ ಖುಷಿ ಪಡ್ತಾನೆ. ಸಾರಿ ಜಾನ್ವಿಯವರೇ, ನಾನು ಫ್ರೀ ಆಗಿದ್ದೀನಿ, ಬನ್ನಿ ಹೋಗೋಣ ಅಂತ ಕೇಳಿದಾಗ ನೀವಿಲ್ಲ ಅಂತ ಹೇಳಿದ್ರಿ. ಈಗ ಸಡನ್ನಾಗಿ ಬನ್ನಿ ಅಂದರೆ ಹೇಗಾಗುತ್ತೆ? ಒಂದು ಕೆಲಸ ಮಾಡಿ, ಸದ್ಯಕ್ಕೆ ನೀವು ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡಿ, ನಾನು ಫ್ರೀ ಮಾಡ್ಕೊತೀನಿ, ಆಮೇಲೆ ಹೋಗೋಣ. ಓಕೆ? ಅಲ್ಲ ರೀ, ಫೋನ್ ಮಾಡಿ ವಿಶ್ ಮಾಡೋದಕ್ಕೂ ಡೈರೆಕ್ಟಾಗಿ ಅಲ್ಲೇ ಹೋಗಿ ವಿಶ್ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿರಿ. ಜಾನ್ವಿಯವರೇ, ಅರ್ಥ ಮಾಡ್ಕೋಬೇಕಾಗಿರೋದು ನೀವು, ನಾನಲ್ಲ. ಇಷ್ಟು ದಿವಸ ನೀವು ಹೇಳೋದಕ್ಕೆಲ್ಲ ನಾನು ಹೂ ಅಂದಿದ್ದೀನಿ ತಾನೆ, ಒಂದಕ್ಕಾದ್ರೂ ಇಲ್ಲ ಅಂದಿದ್ದೀನ? ಇವಾಗ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸಾರಿ. ಕೇಸರಿ ಬಾತ್ ಮಾಡಿದ್ದೀನಿ. ವಿಡಿಯೋ ಕಾಲ್ ಬೇಡ, ಏನು ಬೇಡ, ಕಟ್ ಮಾಡು. ಯಾಕಮ್ಮ? ಇನ್ನೇನು ಮತ್ತೆ, ಅಷ್ಟೆಲ್ಲ ನೋಡ್ತಿದ್ರೆ ನನಗೂ ತಿನ್ಬೇಕು ಅಂತ ಆಸೆ ಆಗ್ತದೆ, ಓಡ್ ಬಂದ್ಬಿಡೋಣ ಅನ್ನಿಸ್ತಿದೆ. ಅದಕ್ಕೇನಂತೆ, ಬಾ. ಯಾರು ಬೇಡ ಅಂದಿದ್ದು? ಇವಾಗ ನಾನು ಬಂದರೆ ಅಷ್ಟೇ ಕತೆ. ನಾನು ಮುಂದಿನ ಸರಿ ಬರ್ತೀನಲ್ಲ, ಆವಾಗ ನಂಗೆ ಏನೇನು ಬೇಕು ನಾನೇ ಕೇಳಿ ಮಾಡಿಸ್ಕೊಂಡು ತಿಂತೀನಿ. ಸರಿ ಜಾನು, ನನಗ್ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೋತಿದ್ಯಲ್ಲ, ವೆಂಕಿಗೆ ಫೋನ್ ಮಾಡಿ ವಿಚಾರಿಸಿದ್ಯಾ? ನಾನು ಮಾಡಲ್ಲ. ನಾನು ಯಾಕೆ ಮಾಡಬೇಕು? ಅವನು ನನಗೆ ಒಂದು ಮಾತು ಹೇಳಿಲ್ಲ ತಾನೆ, ಅಷ್ಟೊಂದಿದ್ರೆ ಅವನೇ ಮಾಡಲಿ, ನಾನು ಮಾಡಲ್ಲ. ಸರಿ ಸರಿ, ನಾನೇ ಅವನಿಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಬಿಡು. ಬೇಡ ಬೇಡ ಬೇಡ, ನೀನೇನು ಹೇಳ್ಬೇಡ. ತಂಗಿ ಅನ್ನೋ ಪ್ರೀತಿ ಇದ್ರೆ ಅವನೇ ಮಾಡ್ತಾನೆ, ನೀನೇನು ಹೇಳ್ಬೇಡ. ಅವನಿಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ಏನೋ ಗಡಿ ಬಿಡಿಲ್ ಮರ್ತಿರ್ತಾನೆ. ಅವನಿಗೆ ಫೋನ್ ಮಾಡ್ತಾನೆ ನೋಡು. ಮಾಡಲಿ ಮಾಡಲಿ, ಅವಾಗ ನಾನೇ ವಿಚಾರಿಸ್ಕೊತೀನಿ. ಸರಿ, ನಿನಗೆ ಆಮೇಲೆ ಫೋನ್ ಮಾಡ್ತೀನಮ್ಮ, ಬಾಯ್. ಒಳ್ಳೆ ಹುಡುಗಿ, ಅಣ್ಣನ ಮೇಲಿನ ಪ್ರೀತಿಯಿಂದ ಹೀಗಾಡ್ತಿದ್ದಾಳೆ. ವಿಶ್ವ, ಸರ್ನ ನೋಡಿದ್ರೆ ನಿನ್ಗೇನು ಅನ್ಸುತ್ತೆ? ಯಾಕಪ್ಪ ಹೀಗೆ ಕೇಳ್ತಿದ್ದೀರಾ? ನಿನಗೇನು ಅನ್ಸುತ್ತೆ ಅಂತ ಹೇಳು, ಆಮೇಲೆ ಹೇಳ್ತೀನಿ. ತನು ಒಳ್ಳೆ ಹುಡುಗಿನೇ, ಸ್ವಲ್ಪ ತಲಾಟೆ ಅಷ್ಟೇ. ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆ ಹುಡುಗಿನೇ. ನನಗೂ ಅದೇ ಅಭಿಪ್ರಾಯ ಇದೆ. ಅದಕ್ಕೆ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಏನಪ್ಪ ಅದು? ತನುನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ನಿಮ್ಮಮ್ಮ ನಿರ್ಧಾರ ಮಾಡಿದ್ದೀವಿ. ಮಾವ ನನ್ನ ಹತ್ರನೂ ಅಭಿಪ್ರಾಯ ಕೇಳ್ದ ಹಾಗೆ ಈಗ ವಿಶ್ವನ ಹತ್ರನೂ ಕೇಳ್ತಿದ್ದಾರೆ. ಅವ್ನು ಏನು ಹೇಳ್ತಾನಂತ ನೋಡೋಣ. ತನುನ ನಿನ್ನ ಜೊತೆ ಮದುವೆ ಮಾಡಬೇಕು ಅಂತಿದ್ದೀವಿ ಕಣೋ, ನಿನ್ನ ಅಭಿಪ್ರಾಯ ಹೇಳು. ಅಪ್ಪ, ತನುನ ಆ ದೃಷ್ಟಿಲಿ ನಾನು ಯಾವತ್ತೂ ನೋಡೇ ಇಲ್ಲ. ನಾನು ಅವಳು ಜೊತೆಲಿ ಬೆಳೆದಿದ್ದೀವಿ, ಜೊತೆಲಿ ಆಟ ಆಡಿದ್ದೀವಿ. ಅವಳನ್ನ ಒಬ್ಬ ಸ್ನೇಹಿತಾಗಿ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಹೆಂಡತಿಯಾಗಿ ಯಾವತ್ತೂ ಕಲ್ಪನೆ ಮಾಡ್ಕೊಂಡಿಲ್ಲಪ್ಪ. ತನುನ ನಾನು ಮದುವೆ ಆಗೋಕ್ಕೆ ಮನಸ್ಸೊಪ್ತಿಲ್ಲ. ನೋಡಪ್ಪ ವಿಶ್ವ, ಒಬ್ಬ ತಂದೆಯಾಗಿ ನೇರವಾಗಿ ಹೇಳ್ತಾ ಇದ್ದೀನಿ,
ನೀನು ತನುನ ಬೇಡ ಅಂದರೆ ನಾನು ಬೇರೆ ಹುಡುಗಿನ ಹುಡುಕಿ ತಂದು ನಿನಗೆ ಮದುವೆ ಮಾಡಬಹುದು. ಆದರೆ ಆ ಹುಡುಗಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ತುಂಬ ವರ್ಷಗಳು ಬೇಕಾಗತ್ತೆ. ನೀನು ಅವನ್ನ ಅರ್ಥ ಮಾಡೋದಕ್ಕೆ ತುಂಬ ವರ್ಷ ಬೇಕಾಗ್ಬೋದು. ಆದರೆ ತನು ನಿನ್ನ ಜೊತೆ ಆಡಿ ಬೆಳೆದಿದ್ದಾಳೆ, ನಿನ್ನ ಅರ್ಥ ಮಾಡ್ಕೊಂಡಿದ್ದಾಳೆ, ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಕಣಪ್ಪ. ಅದು ಅಲ್ಲದೆ ಮನೆ ಮತ್ತು ಮನಸ್ಸಿನ ಬೆಸೆಯೋ ಗುಣ ತನುವಿದೆ. ಅಪ್ಪ ಅಮ್ಮ ನೀವು ಹೋಗಿ. ಓ ಬನ್ನಿ ಅದೇ ನೀವು ಬನ್ನಿ. ಭಾವನಾ ನೀನು ಬಾ ಒಂದು ಸೆಲ್ಫಿ ತಗೊಳ್ಳೋಣ. ಬಾಮ್ಮ.